ಕಲಬುರಗಿ ಜೆಪಿಎಸ್ ಫೋಟೋ ಹಾಗೂ ದಾಖಲೆ ಜೊತೆ ಜಿಲ್ಲಾ ಪಂಚಾಯತ್ ಎದುರು ಕೆಆರ್ಎಸ್ ಪಕ್ಷದಿಂದ ಪ್ರತಿಭಟನೆ. ಕಲಬುರಗಿ ಜಿಲ್ಲಾ ಕಾಳಗಿ ತಾಲೂಕಿನ ತಾಲೂಕು ಪಂಚಾಯತ್ನಲ್ಲಿ ಮಹಿಳಾ ಮತ್ತು ಮಕ್ಕಳು ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆ, ಅಂಗವಿಕಲರ ಇಲಾಖೆ, ಆರೋಗ್ಯ ಇಲಾಖೆ ಹೀಗೆ 2022ರಿಂದ 2023, 24, 25, 2026ರಿಂದ ನಡೆದ ಬೋಗಸ್ ಕಾಮಗಾರಿ ಒಟ್ಟು 6.5 ಕೋಟಿ ರೂಪಾಯಿ ಅವ್ಯವಹಾರ ಕುರಿತು ಸಂಪೂರ್ಣ ತನಿಖೆ ನಡೆಸಿ ಸಂಬಂಧಪಟ್ಟವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಜಿಪಿಎಸ್ ಫೋಟೋ ಹಾಗೂ ದಾಖಲೆ ಫೋಟೋ ಹಿಡಿದು ಜಿಲ್ಲಾ ಪಂಚಾಯತ್ ಎದುರುಗಡೆ ಕೆಆರ್ಎಸ್ ಪಕ್ಷದಿಂದ ಪ್ರತಿಭಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷ ಕಾರ್ಯಕರ್ತರು ಉಪಸ್ಥಿತರಿದ್ದರು. ರಮೇಶ್ ಕುಡಾಳಿ, ಜೆಕೆ ನ್ಯೂಸ್ ಕನ್ನಡ, ಕಾಳಗಿ. ತಗೊಂಡಿರ್ತಾರೆ. ಇದು ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ರೇವಗ್ಗಿ. ಸೊ ಇಲ್ಲಿ ನೋಡಬೇಕು, ಇಲ್ಲಿ ಯಾವುದೇ ರೀತಿಯಂತ ಕಾಮಗಾರಿ ಆಗಿಲ್ಲ, ಬಟ್ ಇದರ ಹೆಸರು ಮೇಲೆ ಬಿಲ್ ಆಗಿಲ್ಲ. ಸೊ ಅದೇ ನಿಟ್ಟಿನಲ್ಲಿ ನಮ್ಮ ಶೌಚಾಲಯ ನೋಡ್ರಿ, ಇದು ಅಂಗನವಾಡಿ ಶೌಚಾಲಯ. ಸೊ ಇಲ್ಲಿ ನೋಡ್ರಿ, ಇವು ಛತ್ ರಿಪೇರಿ ಅಂತ ಛತ್ ಬೀಳುವಂಥ ಪರಿಸ್ಥಿತಿ ಆಗಿದೆ. ಸೊ ಕೇವಲ ಹೆಸರಿಗಷ್ಟೇ ಈ ಕಾಮಗಾರಿಗಳಾಗಿದ್ದು ಪೇಪರ್ ಮೇಲೆ ಇವರು ಅಕಸ್ಮಾತ್ ಬರ್ಕೊಂಡ್ಬಿಟ್ಟು ಸಾರ್ವಜನಿಕರ ತೆರಿಗೆ ಹಣನ ಲೂಟಿ ಮಾಡಿರ್ತಾರೆ. ಸೊ ನಾವು ಏನು ಆಗ್ರಹ ಪಡಿಸ್ತೀವಿ ಮಾನ್ಯ ಜಿಲ್ಲಾ ಪಂಚಾಯತಿ CEO ಅವರಿಗೆ ಏನಂದರೆ, ಈ ಎಲ್ಲ ದಾಖಲೆಗಳನ್ನ ನಿಮ್ಗೆ ಪಿಕ್ಚರ್ ಸಮೇತ GPS ಪ್ರೆಸೆಂಟ್ ಏನು ಸಿಚುವೇಶನ್ ಅದ, ಈಗ ಶಾಲೆದ ಕಾಮಗಾರಿ ಆಗಿದ್ರ ಆ ಶಾಲೆ ಪರಿಸ್ಥಿತಿ ಹೆಂಗದ, ಅಂಗನವಾಡಿದ ಕಾಮಗಾರಿ ಆದ್ರ ಅಂಗನವಾಡಿ ಪರಿಸ್ಥಿತಿ ಹೆಂಗದ, ಗ್ರಂಥಾಲಯ ಪರಿಸ್ಥಿತಿ ಹೆಂಗದ, ಎಲ್ಲ ಕಾಮಗಾರಿಗಳ ಪ್ರತಿಯೊಂದು ಊರಿಗೆ ಭೇಟಿ ನೀಡಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ನಿಮಗೆ ಎವಿಡೆನ್ಸ್ ಸಮೇತ ಕೊಟ್ಟಿದ್ದೀವಿ. ಸೊ ಇನ್ನು ಮೇಲಾದರೂ ಅಕಸ್ಮಾತ್ ನೀವು ಹೋಗಿ ಇದಕ್ಕೊಂದು ಟೀಮ್ ರಚಿಸಿ ಇದೊಂದು ಇನ್ವೆಸ್ಟಿಗೇಷನ್ ಮಾಡಿ ಇದ್ರ ಮೇಲೆ ಥರ್ಡ್ ಪಾರ್ಟಿ ಇನ್ವೆಸ್ಟಿಗೇಷನ್ ಆಗಿದೆಯೋ ಇಲ್ಲೋ, ಇನ್ಸ್ಪೆಕ್ಷನ್ ರಿಪೋರ್ಟ್ ಬಂದಿದೆಯೋ ಇಲ್ಲೋ, ಹ್ಯಾಂಡ್ ಓವರ್ ಕೊಟ್ಟಾರೋ ಇಲ್ಲೋ, ಅಕಸ್ಮಾತ್ ಸ್ಕೂಲ್ ಬಿಲ್ಡಿಂಗ್ ಕೆಲಸ ಆಗಿತ್ತಂದ್ರೆ ಸ್ಕೂಲ್ನವ್ರಿಗೆ ಹ್ಯಾಂಡ್ ಓವರ್ ಕೊಟ್ಟಾರೋ ಇಲ್ಲೋ, ಅದು ಕೊಡ್ಲಾರ್ದೇನೆ ಇವ್ರು ಯಾವ ರೀತಿಯಾಗಿ ಬಿಲ್ಲಿಂಗ್ ಮಾಡ್ಕೊಂಡಾರ, ಇವು ಎಲ್ಲವನ್ನ ತನಿಖೆ ಮಾಡಿ ಈ ಸಂಬಂಧಪಟ್ಟ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಸಂಬಂಧಪಟ್ಟ ಜೈಗಳು, ಸಂಬಂಧಪಟ್ಟ ಗುತ್ತೇದಾರಗಳಿಗೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡು ನಮ್ಮ ಸಾರ್ವಜನಿಕ ಹಣವನ್ನು ಪೋಲಾಗಿದೆ, ಇದನ್ನು ನೀವು ಖಂಡಿಸಿ ಇದನ್ನು ನೀವು ಸೂಕ್ತ ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ ನಾನು ಮತ್ತು ನಮ್ಮ ಎಲ್ಲ KRS ಪದಾಧಿಕಾರಿಗಳು ವಿತ್ GPS ಫೋಟೋ ಕೊಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲವಾದಲ್ಲಿ ಇವತ್ತಿನ ದಿನ 17, ನೆಕ್ಸ್ಟ್ 27ನೇ ತಾರೀಕು ಕಾಳಗಿ ತಾಲೂಕ್ ಪಂಚಾಯತಿ ಮುತ್ತಿಗೆ ಹಾಕಿ ಧರಣಿ ನಿರ್ದಿಷ್ಟ ಅವಧಿ ಧರಣಿಯನ್ನು ಕೊಡ್ತೀವಿ ಅಂತೇಳಿ ಈ ವಿಡಿಯೋ ಮೂಲಕ ಆಗ್ರಹ ಪಡಿಸ್ತೀನಿ. ಸಚಿನ್ ಚವಾಣ್, KRS ಜಿಲ್ಲಾಧ್ಯಕ್ಷರು ಮತ್ತು ನನ್ನ ಪದಾಧಿಕಾರಿಗಳು. ಜಯವಾಗಲಿ, ಜಯವಾಗಲಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.